KH16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರಾದ ಮೇಲೆ. ನಿಜವಾಗಿಯೂ ಸಿದ್ದರಾಮಯ್ಯನವರು ಕುರ್ಚಿ ಬಿಡ್ತಾರ? ದೊಡ್ಡ ಪ್ರಶ್ನೆ. ಒಂದು ಕಡೆಗಿಂತ DK ಅವ್ರನ್ನ ಆಗಲೇಬೇಕು ಒಂದು ಬೆನ್ನತ್ತು ಬಿಟ್ಟಿದ್ದಾರೆ. ಈಗಾಗಲೇ ಹೈಕಮಾಂಡನ್ನು ಒಪ್ಪಿಸಿದಂಗೆ ಕಾಣ್ತಾ ಇದ್ದಾರೆ. ಆದರೆ ಹೈಕಮಾಂಡ್ ಒಪ್ಪಿದಂಗೆ ನಾವೇನು ಗ್ಯಾರಂಟಿ ಇಡಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಅವ್ರನ್ನ CM ಈಗಾಗಲೇ ಹಿಂದಿನ ಎಪಿಸೋಡ್ಗಳಲ್ಲಿ ಹೇಳಿದಾಗ ಅವರಿಗೆ 2028ರಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ DK ಅವ್ರನ್ನ CM ಮಾಡ್ತೀನಿ ಅನ್ನೋ ಭರವಸೆ ಬೇಕಾಗಿದೆ. ಈ ಸದ್ಯ ಸಿದ್ದರಾಮಯ್ಯನ ಕಿತ್ತು ಹಾಕ್ಬೇಕಂತ ಇಲ್ಲ. ಇದೇ ಸಂದರ್ಭದಲ್ಲೇ ಸಿದ್ದರಾಮಯ್ಯ ಬೆಂಬಲಿಗರಿಗೆ ಇವರ ಮುಂದುವರಿಬೇಕಾಗಿದೆ. ಈ ಬೆಂಬಲಿಗರು ಸಿದ್ದರಾಮಯ್ಯ ಮುಂದುವರಲಿ 2028ರವರೆಗೆ, ಆಮೇಲೆ ಅದು ಏನಾಗ್ತದೆ ನೋಡೋಣ ಅಂತ ಇವರು. ಈ ಸದ್ಯದಲ್ಲಿ ಏನಾದರೂ ಬದಲಾವಣೆ ಆದರೆ DK ಅವರಿಗೆ ನಿಶ್ಚಿತವಾಗಿ ಹೈಕಮಾಂಡ್ ಮಾಡ್ತದೆ. ಹಾಗೆ ತಪ್ಪಿಸ್ಕೊಳ್ಳೋದು ಹೇಗೆ ಅಂದಾಗ KN ರಾಜೇಂದ್ರ ಮಾತಾಡ್ತಾರೆ, ಮತ್ತೊಬ್ಬರು ಮಾತಾಡ್ತಾರೆ, ಯಾರೆಲ್ಲ ಹೇಗೆ ಕೊಡ್ತಾ ಇದ್ದಾರೆ, ಎಲ್ಲ ಬಗೆಹರಿಸ್ತಂತ ಹೇಳ್ತಾ ಇದ್ದಾರೆ. ಪಟ್ಟಣ ಆಗಿರ್ಬೋದು, HD ರಂಗನಾಥ್ ಅವರು ಆಗಿರ್ಬೋದು. HD ರಂಗನಾಥ್ ಅವರು DK ಪರ ಅನ್ನೋದು ನಿಮಗೆ ಗೊತ್ತದ. ಪಟ್ಟಣ ಅವರು ನಮ್ಮ ಸಿದ್ದರಾಮಯ್ಯ ಪರ ಅಂತ ಗೊತ್ತದ. ಅದಕ್ಕೆಲ್ಲ ದಿನೇಶ್ ಗುಂಡೂರಾವ್ ಅವರು ಮೃದಂಗಮ್ ಇದ್ದಂಗೆ ಎತ್ತು ಬರ್ತದೆ ಅದು ಹೊಡೆದು ಹೋಗುವಂಥದ್ದು. ಹೀಗಾಗಿ ಜೋರ್ದಾರ್ ಹೇಳೋದು. ಇಂಥ ಸಂದರ್ಭದಲ್ಲಿ KN ರಾಜೇಂದ್ರ ಬಂದಿಲ್ಲ, ಸೇಮ್ ಪಟ್ಟು ಬಿಡಂತ ಹೇಳಿ